ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ವೆಯ್ಟ್ ಲಾಸ್ ರೆಸಿಪಿಗಳನ್ನು ಕೆಲವು ತೋರಿಸಿದ್ದೀನಿ. ಇವತ್ತು ಕೂಡ ಅದೇ ಥರದೊಂದು ವೆಯ್ಟ್ ಲಾಸ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಒಂದು ಲೋಟ ಬಿಸಿ ನೀರು ಕುಡಿದಿದ್ದಾಯಿತು, ಹಾಗೆ ಫ್ಲ್ಯಾಕ್ ಸೀಡ್ಸ್ ನೀರನ್ನ ಕೂಡ ಕುಡಿದಿದ್ದಾಯಿತು. ಇನ್ನು ಓವರ್ ನೈಟ್ ಸೋಕ್ ಮಾಡಿದಂಥ ಓಟ್ಸು ಮತ್ತು ಡ್ರೈ ಫ್ರೂಟ್ಸು ಏನಿತ್ತಲ್ಲ, ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಏನೇನೆಲ್ಲ ನಾನು ಸೋಕ್ ಮಾಡ್ತೀನಿ ಅಂತ ತೋರಿಸಿದ್ದೆ. ಅದನ್ನು ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಒಂದು ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅಂದರೆ ಎನಿ ಸೀಸನಲ್ ಫ್ರೂಟ್ಸ್ ಆಗಿರ್ಬೋದು, ಅಂದರೆ ಆ್ಯಪಲ್ ಆಗಿರ್ಬೋದು, ಇಲ್ಲ ಪೇರ್ಲೆ ಹಣ್ಣು ಆಗಿರ್ಬೋದು, ಯಾವ ಥರದ ಹಣ್ಣನ್ನು ಬೇಕಾದ್ರೆ ನಿಮಗೆ ಯಾವ್ದು ಇಷ್ಟನೋ ಆ ಥರದ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಫಿಲ್ಲಿಂಗ್ ಆಗಿರುತ್ತೆ, ಅಂದರೆ ಹೊಟ್ಟೆ ಫುಲ್ ಆಗುತ್ತೆ ಆಯಿತಾ. ಇನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ವೆಯ್ಟ್ ಲಾಸ್ ದೋಸೆ ತೋರಿಸಿದ್ದೆ ನಾನು ನಿಮಗೆ. ಅಂದರೆ ನಮಗೆ ಅಕ್ಕಿ ಕಡಿಮೆ, ಅಂದರೆ 2 ಲೋಟ ನಾವು ದೋಸೆ ಮಾಡ್ಕೋತಿದ್ದೀವಿ ಅಕ್ಕಿ ಹಾಕಿ, ಅಂದರೆ ಅದ್ರಲ್ಲಿ 1 ಲೋಟ ಅಕ್ಕಿ, 1 ಲೋಟದಷ್ಟು ಕಾಳುಗಳನ್ನೇ ಹಾಕಿಬಿಟ್ಟು ದೋಸೆ ಮಾಡ್ಕೊಳ್ಳೋದನ್ನು ತೋರಿಸಿದ್ದೆ ನಾನು ನಿಮಗೆ. ಅದು ನಾನು ಓವರ್ ನೈಟ್ ಮಾಡಿಟ್ಟಿದ್ನಲ್ಲ ಹಿಟ್ಟನ್ನೆಲ್ಲ, ಬೆಳಗ್ಗೆಗೆ ದೋಸೆ ಮಾಡ್ಕೋತಾ ಇದ್ದೀನಿ. ನೀವೇ ನೋಡಿ ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ಈ ಥರ ನಾವು ಮಾಡಿಕೊಂಡ್ರೆ ಒಂದೇ ದೋಸೆ ತಿಂದು ಬಿಡುವ ಸಾಕು, ಒಂದು ದೋಸೆ ಮಾತ್ರ ತಿಂದು ಉಳಿದಿರೋ ನಾವು ಉಪವಾಸ ಇರಬೇಕು, ನಾವು ಕಂಟ್ರೋಲ್ ಮಾಡಬೇಕಲ್ಲ ವೆಯ್ಟ್ ಲಾಸ್ ಮಾಡೋರು ಅನ್ನೋ ಥರ ಏನೂ ಇಲ್ಲ. ಒಂದು 2ರಿಂದ 3 ದೋಸೆ ನೀವು ಹೊಟ್ಟೆ ತುಂಬ ತಿನ್ಬೋದು, ಯಾವುದೇ ಪ್ರಾಬ್ಲಮ್ ಆಗಲ್ಲ. ನಮಗೆ ಎಲ್ಲ ರೀತಿ ಪೋಷಕಾಂಶಗಳು ಇದರಲ್ಲಿ ಸಿಗುತ್ತೆ. ಎಲ್ಲ ಥರ ಕಾಳುಗಳನ್ನು ಹಾಕಿರೋದ್ರಿಂದ ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ, ಜೊತೆಗೆ ಹಾಗಲಕಾಯಿ ಪಲ್ಯ ಉಳಿದಿತ್ತು. ಅಂದರೆ ನಾನು ಜಾಸ್ತಿ ಪಲ್ಯ ತಿನ್ನೋದ್ರಿಂದ ಜಾಸ್ತಿ ಪಲ್ಯ, ಸ್ವಲ್ಪ ಚಟ್ನಿ ಮತ್ತು ದೋಸೆ ತಿಂದೆ. ತುಂಬಾ ಚೆನ್ನಾಗಿತ್ತು. ಅಂದರೆ ಹೊಟ್ಟೆ ಫುಲ್ ಆಗುತ್ತೆ, ಹೊಟ್ಟೆ ಹಸ್ಕೊಂಡಿರಬೇಕು ಆ ಥರ ಏನೂ ಇರೋದಿಲ್ಲ. ನಮ್ಮ ಹತ್ರ ಬೆಣ್ಣೆ ಇತ್ತು ಅಥವಾ ತುಪ್ಪ ಇತ್ತು ಅಂದರೆ ಒಂದು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೋದು. ನೀವೇ ನೋಡ್ತಿರ್ಬೋದು ದೋಸೆ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ಹಾಗಲಕಾಯಿ ಪಲ್ಯ, ಸ್ವಲ್ಪ ಚಟ್ನಿ, ನಾನು ಚಟ್ನಿ ಜಾಸ್ತಿ ಹಾಕ್ಕೊಳ್ಳಲ್ಲ. ಇನ್ನು ಇದು ಬೆಳಗಿನ ತಿಂಡಿ ಆಗಿತ್ತು ಆಯಿತಾ. ಇವತ್ತು ಬೆಳಗ್ಗೆ ಅಲ್ಲ, ಮಧ್ಯಾಹ್ನ, ಅಂದರೆ ಬೆಳಗ್ಗೆ ನಾನು ಓಟ್ಸ್ ತೊಗೊಂಡು ಒಂದು 2-3 ಅವರ್ಸ್ ಆದಮೇಲೆ ನಾನು ಅದನ್ನು ತೊಗೊಂಡಿದ್ದು. ದೋಸೆಗೆ ಏನೇನೆಲ್ಲ ಹಾಕಿ ನೆನೆಸ್ತಿದ್ದ ಮತ್ತೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿ, ಅರ್ಧ ಲೋಟದಷ್ಟು ಹೆಸರು ಕಾಳು, ಆಮೇಲೆ ಒಂದು ಬೌಲಷ್ಟು ಕಡಲೆಕಾಳು, ಒಂದು ಅರ್ಧ ಬೌಲಷ್ಟು ಮೆಂತ್ಯ, ಒಂದು ಅರ್ಧ ಬೌಲಷ್ಟು ಉದ್ದಿನಬೇಳೆ, ಇನ್ನೊಂದು ಅರ್ಧ ಮುಕ್ಕಾಲು ಬೌಲಷ್ಟು ಹುರುಳಿಕಾಳು. ಇದಿಷ್ಟನ್ನು ಸೇರಿಸಿದ್ರೆ 1 ಲೋಟ ಫುಲ್ ಆಗುತ್ತೆ. ಇನ್ನು 1 ಲೋಟ ಅಕ್ಕಿ ಹಾಕಿದ್ದೀನಿ. ಸೊ ಏನು 1 ಲೋಟ ಅಕ್ಕಿ ಹಾಕಿದ್ದೀವಲ್ಲ, ಅದರಲ್ಲಿ ಅರ್ಧ ಲೋಟ ಮಾತ್ರ ಅಕ್ಕಿ ಹಾಕಿ, ಇನ್ನು ಅರ್ಧ ಲೋಟ ರಾಗಿ ಕೂಡ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ದೋಸೆ ಎದ್ದೇಳಲ್ಲ ಅಂತ ಏನಿಲ್ಲ, ದೋಸೆ ಕೂಡ ಚೆನ್ನಾಗೇ ಬರುತ್ತೆ. ಇನ್ನು ಇವತ್ತು ಸಂಜೆಗೆ ಅಂತ ಹೇಳಿ ಮಕ್ಕಳಿಗೆ ಎಗ್ ರೈಸ್ ಮಾಡಿಕೊಡ್ತಾ ಇದ್ದೀನಿ. ಅದನ್ನು ನಾನು ಒಂದು ಸಣ್ಣ ಬೌಲಷ್ಟು ಮಾತ್ರ ತೊಗೊಂಡೆ ಆಯಿತಾ. ಈ ಥರದ್ದೆಲ್ಲ ಮಾಡಿದಾಗ ತಿನ್ನಬೇಕಂತ ಅನಿಸುತ್ತೆ, ಬಟ್ ರೈಸ್ ಐಟಮ್ ಜಾಸ್ತಿನೇ ತಿಂದರೆ ಖಂಡಿತ ವೆಯ್ಟ್ ಲಾಸ್ ಆಗೋಲ್ಲ. ಅದು ನನ್ನ ದೇಹ ಪ್ರಕೃತಿ. ನಾನು ರೈಸ್ 3 ಹೊತ್ತು ತಿನ್ಕೊಂಡು ನನಗೆ ವೆಯ್ಟ್ ಲಾಸ್ ಮಾಡೋಕ್ಕಾಗೋದೇ ಇಲ್ಲ, ವೆಯ್ಟ್ ಲಾಸ್ ಆಗೋದೇ ಇಲ್ಲ. ನನಗೆ ಅನುಭವ ಆಗಿಬಿಟ್ಟಿದೆ. 4ರಿಂದ 5 ಎಗ್ನ ಹಾಕಿಬಿಟ್ಟು ಎಗ್ ರೈಸ್ ಮಾಡಿಕೊಂಡೆ. ನಾನು ಈ ರೀತಿ ಮಾಡ್ಕೋತೀನಿ. ಇದಕ್ಕೆ ಯಾವುದೇ ರೀತಿ ಅಂದರೆ ನಾನು ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಆ ಥರದ್ದು ಏನೂ ಹಾಕೋದಿಲ್ಲ. ಧನಿಯಾ ಪೌಡರು, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ತೀನಿ. ಈ ಥರ ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡು, ಇನ್ನು ಪೂರ್ತಿ ಅದು ಡ್ರೈ ಆಗಿರಬಾರ್ದು, ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು ಅಂತ ಈ ಥರ ಹಸಿ ಇರಬೇಕಾದ್ರೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅನ್ನ ಜೊತೆ ನಮಗೆ ಮೊಟ್ಟೆ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಎವ್ರಿ ಟೈಮ್ ಮಾಡ್ಕೋತೀನಿ ಇದನ್ನು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ, ಬಟ್ ನಾನು ಅದನ್ನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅನ್ಕೋತೀನಿ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು, ಮಕ್ಕಳಿಗೂ ಇಷ್ಟ ಆಯಿತು. ನನ್ನ ಪಾಪು ಇರೋದ್ರಿಂದ ಅವ್ನು ಖಾರ ಹೆಚ್ಚಿಗೆ ತಿನ್ನೋದಿಲ್ಲ, ಅದಕ್ಕೆ ಖಾರ ಕೂಡ ಕಡಿಮೆನೇ ಹಾಕಿದ್ದೆ. ಚೆನ್ನಾಗಿ ಅನ್ನಿಸ್ತು. ಯಾವಾಗಾದರೂ ಈ ಥರ ಮಾಡಿಕೊಡ್ತಾ ಇರ್ತೀನಿ. ಇನ್ನು ನನ್ನ ವೆಯ್ಟ್ ತುಂಬ ಜನ ಕೇಳ್ತಾಯಿದ್ರಿ. ಇವತ್ತು ನನ್ನ ವೆಯ್ಟು ಅಂದರೆ ಇದು ನಿನ್ನೆದು ವೆಯ್ಟ್ ತೋರಿಸಿದ್ದೀನಿ. 70 ಸಮಥಿಂಗ್ ಆಗಿದೆ, ನೀವೇ ನೋಡ್ತಿರ್ಬೋದು. ನಾನು ಇವಾಗ 70ಇಂದ 60ಗೆ ಬರಬೇಕು. ಹೆಂಗೆ ಬರ್ತೀನೋ ನನಗೂ ಗೊತ್ತಿಲ್ಲ, ಬಟ್ ಸೊ ನಿಮ್ಮ ಎಲ್ಲರ ಸಪೋರ್ಟ್ ಕೂಡ ಬೇಕಾಗುತ್ತೆ. ನಾನು ನನ್ನ ಡೈಲಿ ದಿನಚರಿನ ಇದರಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ನೀವು ಕೂಡ ನನಗೆ ಸಪೋರ್ಟ್ ಮಾಡಿ, ನೀವು ಕೂಡ ವೆಯ್ಟ್ ಲಾಸ್ ಮಾಡಿ ನನ್ನ ಜೊತೆನೇ. ಇನ್ನು ನಮ್ಮೂರಲ್ಲಿ ನಾಗರಕಟ್ಟೆ ಅಂತ ಇದೆ, ಅಲ್ಲಿ ಒಂದು ಭಜನೆ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಭಜನೆ ಅಂತೂ ತುಂಬಾ ಚೆನ್ನಾಗಿತ್ತು. ಸೌತ್ ಕೇಂದ್ರದಿಂದ ಭಜನೆ ಮಾಡೋ ಅಂಥವ್ರು ಬಂದಿದ್ದರು. ನಮ್ಮೂರಿನ ಗಣೇಶ ಹಬ್ಬದಲ್ಲೂ ಕೂಡ ಇವ್ರನ್ನೇ ಕರೆಸಿದ್ರು ಭಜನೆಗೆ, ಬಟ್ ಈ ಸಲನೂ ಬಂದಿದ್ದರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಬಟ್ ಅದನ್ನು ಪ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ಪ್ಲೇ ಮಾಡಿದ್ರೆ ಅಕಸ್ಮಾತ್ ಏನಾದರೂ ಮ್ಯೂಸಿಕ್ ಎಲ್ಲ ಹಾಕ್ಕೊಂಡಿದ್ರು, ಅವ್ರು ತಬಲಾ ಬಾರಿಸ್ತಾಯಿದ್ರು, ಅವ್ರು ಬಾರಿಸ್ಕೊಂಡೆಲ್ಲ ಮಾಡ್ತಿದ್ರು. ಬಟ್ ಎಲ್ಲಿ ಕಾಪಿರೈಟ್ ಬರುತ್ತೋ ಅನ್ನೋ ಒಂದು ಭಯಕ್ಕೆ ನಾನು ಅದನ್ನು ಪ್ಲೇ ಮಾಡಿಲ್ಲ ಅಷ್ಟೇ. ಬಟ್ ತುಂಬಾ ಸೊಗಸಾಗಿತ್ತು ಕೇಳೋದಕ್ಕೆ.
ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.